ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನಾಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಿರ್ಸಿಲಿ ಮಿನಿ ತಿರುಪತಿ ಅಂತ ಫೇಮಸ್ ಆಗಿರುವಂತಹ ಮಂಚುಗುಣಿ ಜಾತ್ರೆ ನಡೀತಿರುವಂಥದ್ದು, ತೇರು ನಡೀತಿರುವಂಥದ್ದು. ಸೊ ಇವತ್ತು ನಾನು ಬಂದಿರುವಂಥದ್ದು. ಈಗ ಆಲ್ರೆಡಿ 1 ಗಂಟೆ ಆಗಿದೆ. ನಾನು ಶಿರ್ಸಿಯಿಂದ ಹೊರಡಬೇಕಾದ್ರೇ 12:20 ಆಗ್ಬಿಟ್ಟಿತ್ತು. ಇಲ್ಲಿಗೆ ಬರೋಷ್ಟೊಳಗೆ ಕರೆಕ್ಟ್ 1 ಗಂಟೆ ಆಗಿದೆ. ಸೊ ಬನ್ನಿ, ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಕಾರ್ತಿಕ, ನಮ್ಮ ತೇರು ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೊ ಇವತ್ತು ನಾನು ಬಂದಿರೋದು ಮಂಜುಗುಣಿ ತೇರಿಗೆ. ಸೊ ಬನ್ನಿ, ನಾನು ಹೋಗೋ ಟೈಮು ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಸೊ ಎಷ್ಟು ಜನ ಇದೆ. ಹಾಯ್, ಹಾಯ್. ಹಾಯ್ 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 ಪಕ್ಕ ಹಾಯ್. ನೀವು ನೋಡ್ತಾ ಇದ್ದೀರಾ, ನಾನು ಹೋಗ್ಬೇಕಾದ್ರೆ ಎಷ್ಟೆಲ್ಲ ಜನ ಇದ್ರು ಅಂತ. 1 ಗಂಟೆಗೆ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ಜಾತ್ರೆ ಎಲ್ಲ ಮುಗಿಸಿ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅನ್ನೋ ಅಂದ್ಕೊಂಡು. ಬಟ್ ಇನ್ನೂ ತುಂಬ ಜನ ಇದ್ರಾಗಿತ್ತು. ಬಟ್ ನಾವು ಬರಬೇಕಾದ್ರೆ ತುಂಬ ಕಮ್ಮಿ ಜನ ಇದ್ದರು. ಬಟ್ ನನಗೇನು ಕುಮಟಾ ರೋಡಿಂದ ಬರ್ತಾ ಇದ್ದಲ್ಲ, ಆ ಟೈಮಲ್ಲಿ ಸುಮಾರು ಜನ ಸಿಕ್ಕಿದ್ರು. ಸೊ ಸುಮಾರು ಗಾಡಿಗಳಿದ್ದಿದ್ವು. ಅದೇ ಡೌಟ್ ಆಗಿತ್ತು, ನಾನು ಹೋಗ್ಬೇಕಾದ್ರೆ ಗಾಡಿ ಸಿಗತ್ತಾ ಇಲ್ವೋ ಅಂತ. ಬಟ್ ಒಂದು ಗಾಡಿನೇ ಸಿಕ್ಕಿರಲಿಲ್ಲ. ಅದರೊಳಗೂ ಸುಮಾರು ಜನ ನಾನು ರೆಕಗ್ನೈಸ್ ಮಾಡಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಎವ್ರಿ ಟೈಮ್ ಅದೊಂದೇ ಖುಷಿ. ಏನಂದರೆ ಒಬ್ರು ಬಂದು ನೀವು ಮಲೆನಾಡು ಬ್ಲಾಗರ್ ಅಲ್ಲ ಅಂತ ಕೇಳಿದಾಗ ನಾನು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನನ್ನನ್ನು ಅಲ್ಲಿ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ದಕ್ಕೆ. ಇನ್ನು ತೇರು ಹತ್ರ ತುಂಬ ದೂರ ಹೋಗಬೇಕಿತ್ತು. ಸೊ ಅಷ್ಟರೊಳಗೆ ಸಿಕ್ಕಾಪಟ್ಟೆ ಅಂಗಡಿ ಬಂದಿದ್ವು. ನೀವು ಹೆಂಗೆ ಸಿರ್ಸಿ ಜಾತ್ರೆ ನೋಡಿದ್ರು ಹಾಗೆ ಇವನ್ ನಾನು ಕೂಡ ಏನೋ ಒಂದೆರಡು ಆಟ ಸಾಮಾನೆಲ್ಲ ತೊಗೊಂಡಿದ್ದೆ. ಹಾಗೆ ಅಲ್ಲಿ ಸಿಕ್ಕಿರೋರಿಗೆಲ್ಲರಿಗೂ ಹಾಯ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫೋಟೋಸು, ವಿಡಿಯೋಸು. ನೀವು ಇನ್ನೂ ಎಲ್ಲರ ಹತ್ರ ಮಾತಾಡಿಸಿ ಒಂದಿಷ್ಟು ವಿಡಿಯೋಸ್ ತಗೊಂಡು ನಾನೀಗ ಅದ್ರ ಹತ್ರ ಬಂದೆ. ನೋಡ್ತಾ ಇರೋವಂಥದ್ದು ತೇರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ಅದರೊಳಗೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿ. ಯಾಕಂತ ಹೇಳಿದ್ರೆ ಅಷ್ಟು ಚಂದ ಹೊಳಪಲ್ಲಿ ಹೊಳಿತಾ ಇದ್ರು. ಇನ್ನು ಜನ ತುಂಬ ಕಮ್ಮಿ ಇದ್ದಿದ್ದಕ್ಕೆ ನಂಗೆ ಈಸಿಯಾಗಿ ರಥದ ಹತ್ರ ಹೋಗೋಕ್ಕಾಯಿತು. ನೋಡ್ತಾ ಇರುವಂಥದ್ದು ರಥ ಫುಲ್ ಡೆಕೋರೇಷನ್ ಆಗಿತ್ತು. ಮುಂಚೆ ಎಲ್ಲ ಸ್ಟೇಟಸು ಸ್ಟೋರಿ ನೋಡಿದಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಬಟ್ ನಾನು ಹೋದಾಗ ಕ್ಯೂ ಇದ್ದಿರಲಿಲ್ಲ. ವಿಡಿಯೋ ಅಂತೂ ತುಂಬ ಚೆಂದ ತಗೊಂಡ್ವಿ. ಹಾಗೆ ಅಲ್ಲಿರುವಂಥ ಪ್ರತಿ ಭಟ್ರು ಎಲ್ಲರೂ ಕೂಡ ಚೆಂದ ರೆಸ್ಪಾನ್ಸ್ ಮಾಡಿದ್ರು. ಸಖತ್ ಖುಷಿ ಆಯಿತು. ಇನ್ನು ಇಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಗೆ ಬಂದು ತೇರಿರುವಂಥದ್ದು ನೋಡ್ತಾ ಇದ್ರೆ ರಥದಲ್ಲಿ ಕುಂತಿರುವಂತಹ ನಮ್ಮ ದೇವರು ಎಷ್ಟು ಚೆಂದ ಕಾಣಿಸ್ತಾ ಇದ್ರು ಅಂತ ನೋಡಿನೇ ಸಖತ್ ಖುಷಿ ಆಯಿತು. ಅದರೊಳಗೂ ಚೆಂದ ವಿಡಿಯೋಸ್ ಎಲ್ಲ ತೊಗೊಂಡು ನಾನು ಕೂಡ ಹೊರಟಿದ್ದೆ. ಇನ್ನು ರಾಮನವಮಿಯಿಂದ ಪೂರ್ತಿ ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 5 ರಥ ಎಲ್ಲ ಇರುತ್ತೆ. ಹೂ ಪಲ್ಲಕ್ಕಿ ಪ್ರತಿಯೊಂದು ಕೂಡ ಇರುತ್ತೆ. ಪಲ್ಲಕ್ಕಿ ರಥ ಎಲ್ಲ ಕೂಡ ಇರುತ್ತೆ. ಸೊ ಇವತ್ತು ದೊಡ್ಡ ರಥನ ಮಾಡಿರುವಂಥದ್ದು. ಜೊತೆಗೆ ಈಗ ರಾತ್ರಿ ಎಲ್ಲ ಏನು ಪಾದಯಾತ್ರೆಗಳೆಲ್ಲ ಬರ್ತಾರಲ್ಲ, ಬೆಳಗ್ಗೆ ಅವರು ರಥ ಎಳಿತಾರೆ. ಸೊ ತುಂಬ ಜನ ಬರ್ತಾರೆ. ಬೆಳಗ್ಗೆ ಒಂದು 10-12 ಸಾವಿರ ಜನ ಸೇರಿರ್ತಾರೆ ರಥ ಎಳೆಯೋಕ್ಕೆ. ಸೊ ಮುಂಚೆ ರಾತ್ರಿ ರಥ ಎಳೆಯೋದಿತ್ತು. ಬಟ್ ಕೊರೋನಾ ನಂತರ ಫುಲ್ ಬೆಳಗ್ಗೆನೇ ರಥ ಎಳೆಯೋದಾಯಿತು. ಸೊ ಬೆಳಗ್ಗೆನೇ ರಥ ಎಳೆದು ಮತ್ತೆ ಬಂದು ಇಲ್ಲೇ ಇಟ್ಟಿರ್ತಾರೆ. ಸೊ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿಂದನೇ ದರ್ಶನ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಕೂಡ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ. ಸಖತ್ ಖುಷಿ ಆಯಿತು. ನೋಡ್ತಾ ಇದ್ದೀರಾ. ಹಾಗೆ ಎವ್ರಿ ಟೈಮ್ ಮಂಜುಗುಣಿಗೆ ಹೋದಾಗೂ ಒಂದು ಒಳ್ಳೆ ವೈಬು, ಒಂದು ಶಕ್ತಿ ಪೀಠ ಅಂತಲೇ ಹೇಳ್ಬೋದು, ಶ್ರೀ ಕ್ಷೇತ್ರ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಬಂದಿದ್ದೀರಾ ಮಂಜುಗುಣಿ ರಥಕ್ಕೆ, ಸೊ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಜೊತೆಗೆ ಹೇಗೆಲ್ಲ ಆಯಿತು ಅಂತ ಕೂಡ ಹೇಳಿ. ಹಾಗೆ ರಥ ಎಲ್ಲ ನೋಡಿಕೊಂಡು ಹೇಳಿದ್ರು ಇನ್ನೊಂದು ಪೂಜಾ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೊಳಗೆ ಇನ್ನೊಂದು 10 ನಿಮಿಷ ಅಂತ ಹೇಳಿದ್ರು. ಹಾಗಾಗಿ ನಾನು ದೇವ್ರ ದರ್ಶನ ತೊಗೊಬರೋಣ ಅಂತ ದೇವ್ರ ಗುಡಿಗೆ ಒಳಗೆ ಹೋದೆ. ನೋಡ್ತಾ ಇದ್ದೀರಾ, ಫುಲ್ ಲೈಟಿಂಗ್ಸಲ್ಲಿ ವಿಜೃಂಭಣೆಯಿಂದ ಹೊಳಿತಾ ಇತ್ತು ನಮ್ಮ ಮಂಜುಗುಣಿ ದೇವಸ್ಥಾನ. ಸಖತ್ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಾನು ಬರ್ತೀನೋ ಇಲ್ವೋ, ಫುಲ್ ಲೇಟ್ ಆಗಿಬಿಟ್ಟಿತ್ತಲ್ಲ, ದೇವ್ರ ದರ್ಶನ ಸಿಗುತ್ತೋ ಇಲ್ವೋ ಅಂದ್ಕೊಂಡೆ. ಬಟ್ ದೇವ್ರ ದರ್ಶನ ಸಿಕ್ಕಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಖುಷಿ ಆಯಿತು. ಅಲ್ಲೇ ನನ್ನ ಫಾಲೋವರ್ಸ್ ಎಲ್ಲ ಇದ್ದರು, ಅವ್ರನ್ನೂ ಕೂಡ ಮೀಟ್ ಆದೆ. ಸೊ ಪ್ರತಿ ಸಲನೂ ದೇವ್ರ ಗುಡಿಗೆ ಬಂದಾಗ ಎಲ್ಲರೂ ನೀವು ಮಲೆನಾಡು ಬ್ಲಾಗರ್ ಅಲ್ಲ, ಯೂಟ್ಯೂಬರ್ ಅಲ್ಲ ಅಂದಾಗ ಇನ್ನೂ ಸಖತ್ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಹಾಕ್ಲಿಕ್ಕೆ ಕಾರಣನೇ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಂತಲೇ ಹೇಳ್ಬೋದು.
ಸೊ ಒಂದಿಷ್ಟು ವಿಡಿಯೋಸು ಒಂದಿಷ್ಟು ಕ್ಲಿಪ್ಸ್ ತೊಗೊಂಡು ಈಗ ನಾನು ಹೊರಟಿದ್ದೆ. ಸೊ ಅಲ್ಲಿ ಎಲ್ಲ ದೇವ್ರನ್ನ ಕರ್ಕೊಂಡು ಬರ್ತಾಯಿದ್ರು. ಫಸ್ಟು ಅಮ್ಮಂದಿರನ್ನ ಕರ್ಕೊಂಡು ಬಂದರು, ಹೊರಗಡೆ ಕರ್ಕೊಬಂದು ಸೊ ಒಂದು ಸುತ್ತು ಹೊಡೆದು ನಂತರ ಸೀದಾ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ರು. ಇನ್ನು ಒಳಗಡೆ ಅಲ್ಲೇ ಮಹಾಮಂಗಳಾರತಿ ಆಗುತ್ತೆ. ಮಂಗಳಾರತಿ ಮಾಡಿ ದೇವ್ರನ್ನ ಒಳಗಡೆ ಕರ್ಕೊಂಡೋಗಿ ಇರ್ತಾರೆ. ಸೊ ಇನ್ನೇ ನೋಡ್ತಿರುವಂಥದ್ದು. ಸೊ ಒಳಗಡೆ ವಿಡಿಯೋ ಕ್ಯಾಪ್ಚರ್ ಮಾಡೋದಿರಲಿಲ್ಲಾಗಿತ್ತು, ಹಾಗಾಗಿ ಮತ್ತೆ ನಾನು ಹೊರಗಡೆಯಿಂದನೇ ವಿಡಿಯೋ ಮಾಡಿರೋವಂಥದ್ದು. ಸೊ ಇಲ್ಲಿ ನಡೀತಿರೋಂತಹ ಪ್ರತಿಯೊಂದು ಕಾರ್ಯಕ್ರಮವೂ ಅಷ್ಟು ಚೆಂದ ಇದೆ. ಸೊ ಕೂತ್ಸಲೆಲ್ಲ ಬಂದಾಗ ಇದೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲಾಗಿತ್ತು. ಮುಂಚೆ ಎಲ್ಲ ಬಂದಾಗ ಬೇಗನೆ ಬಂದು ಹೋಗ್ತಿದ್ದೆ. ಈ ಸಲ ಲಾಸ್ಟ್ ಪೂಜಾ ಕಾರ್ಯಕ್ರಮ ತನಕ ನಾನು ಇದ್ದಿದ್ದೆ ಸೊ ವಿಡಿಯೋ ಮಾಡೋ ಸಲುವಾಗಿ. ಸೊ ಸಖತ್ ಖುಷಿ ಆಯಿತು, ಯಾಕಂತ ಹೇಳಿದರೆ ಈ ಒಂದು ಕಾರ್ಯಕ್ರಮ ಎಲ್ಲ ನೋಡಿದ್ದಕ್ಕೆ. ಹಾಗೆ ನಂತರ ಮತ್ತೆ ಹೊರಗಡೆ ಬಂದು ಮತ್ತೆ ಏನು ಕ್ರೇನಿಂದ ವೆಂಕಟರಮಣ ಸ್ವಾಮಿನ ತೆಗೆದಿಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ. ಸೊ ಕ್ರೇನ್ನ ಮೇಲ್ಗಡೆ ಇಟ್ಟು ಅಲ್ಲಿ ಕೂಡ ವಿಧಿವಿಧಾನಗಳೆಲ್ಲ ಇದ್ವು. ಸೊ ಅಲ್ಲಿ ಕ್ರೇನಿಂದ ದೇವರನ್ನ ಕೂರಿಸಿ ಮತ್ತು ಕೆಳಗಿಳಿಸಿರುವಂಥದ್ದು. ಹಾಗೆ ನಂತರ ಮತ್ತೆ ಸೇಮ್ ಏನು ವೆಂಕಟರಮಣ ಸ್ವಾಮಿನ ದೇವ್ರದ್ದು ಒಂದು ಸುತ್ತ ಹೊಡೆದು ಸೊ ಆಮೇಲೆ ಒಳಗಡೆ ಕರ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ದೀರಾ. ಈ ಒಂದು ಆ ಕ್ಲಿಪ್ ನೋಡೋದೇ ಒಂದು ಅದೃಷ್ಟ, ಒಂದು ನೋಡಿದ್ರೆ ಕಣ್ಣಿಗೆ ತಂಪು ಖುಷಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಕೇಳಿದೆ ಮುಂಚೆ ಎಲ್ಲ ಹೀಗೆ ಇತ್ತಾ ಅಂತ. ಸೊ ಸ್ವಲ್ಪ ವರ್ಷದಿಂದ ಹೀಗೆ ಇದೆ ಅಂತ. ಸೊ ಕ್ರೇನಿಂದನೇ ದೇವರನ್ನು ಕರ್ಕೊಳ್ಳುವಂಥದ್ದು. ಸೊ ಅದನ್ನು ನೋಡಿದಾಗ ಇಷ್ಟು ಖುಷಿ ಆಗುತ್ತೆ ಅಂದರೆ ಲಿಟ್ರಲಿ ಅಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಿರುತ್ತೆ ಆ ಒಂದು ವ್ಯೂ ಹೇಗಿತ್ತು ಅಂತ ಹೇಳಿ. ಸೊ ನಾನು ಕೂಡ ಅದಿಷ್ಟು ನಡಿಬೇಕಾದ್ರೆ ಆಲ್ರೆಡಿ ಎರಡು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು. ಸೊ ಹೀಗಿರುವಂಥದ್ದು. ಜೊತೆಗೆ ಏನಂದರೆ ಸೊ ಹನುಮ ಜಯಂತಿ ದಿನ ಮಾಡುವಂಥದ್ದು. ಸೊ ಏನು ರಾಮನವಮಿ ಇರುತ್ತಲ್ಲ ಆ ದಿನದಿಂದ ಪೂಜಾ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಬರೀ ಶಿರ್ಸಿಯಿಂದ ಅಂತಲ್ಲ, ಕುಮಟಾ, ಹೊನ್ನಾವರ, ಬ್ಯಾಂಗ್ಳೂರು ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ ಅಷ್ಟು ದೊಡ್ಡ ಶಕ್ತಿಪೀಠ ಅಂತಲೇ ಹೇಳ್ಬೋದು. ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಮಿನಿ ತಿರುಪತಿ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಏನಂದರೆ ಇಲ್ಲಿ ಮಂಜುಗುಣಿ ತೇರು ಯಾವಾಗ ನಡೆಯುತ್ತಲ್ಲ, ಸೊ ತಿರುಪತಿಲೂ ಸ್ವಲ್ಪ ನಿಮಿಷ ಅಲ್ಲಿ ಕೂಡ ದೇವಸ್ಥಾನ ಕ್ಲೋಸ್ ಇರುತ್ತಂತೆ. ಅಂದರೆ ಅಲ್ಲಿ ತಿರುಪತಿ ಸ್ವಾಮಿ ಇಲ್ಲಿ ಬಂದು ದರ್ಶನ ಕೊಡುವಂಥದ್ದು ಅಂತ ಹೇಳ್ತಾರೆ. ಸೊ ಏನಂತ ನೋಡ್ತಾ ಇದ್ದೀರಾ, ಕೈಯಿಂದ ಇಳಿಸಿ ದೇವ್ರನ್ನ ಕರ್ಕೊಂಡು ಹೋಗ್ತಿರುವಂಥದ್ದು. ಸೊ ಅಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ನೋಡೋಕ್ಕೆ ಲಿಟ್ರಲಿ 2 ಕಣ್ಣು ಸಾಲದು ದೇವ್ರನ್ನ. ಅಷ್ಟು ಚೆಂದ, ಅಷ್ಟು ಖುಷಿ ಆಗ್ತದೆ. ಸೊ ಅಷ್ಟು ಸಂತೋಷ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರುವಂಥದ್ದು. ಈಗ ನೆಕ್ಸ್ಟ್ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ಕೊಂಡು ಬನ್ನಿ ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ. ನಂತರ ಅಲ್ಲಿಂದ ಮತ್ತೊಂದು ಪೂಜೆ ನಡೆಯುತ್ತೆ. ಅಲ್ಲಿ ಪೂಜೆ ನಂತರ ನಮಗೆ ಪಾನಕ ಕೊಡ್ತಾರೆ. ಸೊ ಪಾನಕ ಎಲ್ಲ ಇರುತ್ತೆ. ಮೊದಲು ತುಂಬ ಜನ ಇರ್ತಾರೆ, ಪಾನಕ ಇರುತ್ತೆ. ಹಾಗೆ ಸಿಕ್ಕಾಪಟ್ಟೆ ಅಂಗಡಿಗಳೆಲ್ಲ ಬಂದಿರ್ತದೆ. ಹಾಗೆ ಈ ಒಂದು ಸುಮಾರು ಜನ ವ್ಯಾಪಾರಸ್ಥರಿಗೆ ಒಂದು ವ್ಯಾಪಾರ ಆಗುವಂತಹ ಜಾಗ ಅಂತಲೇ ಹೇಳ್ಬೋದು. ಪ್ರತಿ ವರ್ಷ ಕೂಡ ಇಲ್ಲಿ ತೇರು ನಡೆಯುತ್ತೆ.
ದೇವರಿಗೆ ಪೂಜೆ ಮಾಡಿ ಇಲ್ಲೇ ಕೂರಿಸ್ತಾರೆ. ಸೊ ನೀವು ನೋಡ್ತಿರುವಂಥದ್ದು ಸಖತ್ ಖುಷಿ ಆಯಿತು. ನಂತರ ಹಾಗೆ ತಮ್ಮ ಸಿಕ್ಕಿದ್ರು, ಅವ್ರಿಗೂ ಕೂಡ ಹಾಯ್ ಮಾಡಿ ಅವ್ರ ಜೊತೆಗೂ ಒಂದು ಕ್ಲಿಪ್ ತೊಗೊಂಡು ಲಾಸ್ಟಿಗೆ ಪಾನಕ ಕೊಡ್ತಾರೆ. ಪಾನಕ ಅಂತೂ ಸೂಪರಾಗಿತ್ತು, ನಾನಂತೂ ಕುಡಿದು ಸಿಕ್ಕಾಬಿಟ್ಟು ಖುಷಿ ಆಯಿತು. ಯಾಕಂತ ಹೇಳಿದ್ರೆ ರಾಮನವಮಿಗೆ ಕುಡಿದಿದ್ದೆ, ಬಟ್ ಹನುಮ ಜಯಂತಿ ಕುಡಿಲಿಕ್ಕೆ ಆಗಿರಲಿಲ್ಲಾಗಿತ್ತು, ಹಾಗಾಗಿ ಸೊ ಹಾಗೆ ಪಾನಕ ಕುಡಿದು ಸಖತ್ ಖುಷಿ ಆಯಿತು. ಸೊ ಇನ್ನು ನೋಡಿದ್ರೆ ಹೇಗೆಲ್ಲ ಆಯಿತು ಇವತ್ತಿನ ದಿನ ಅಂತ ಹೇಳಿ ಸಖತ್ ಚೆನ್ನಾಗಿತ್ತು. ಇವಾಗ ನಾನು ಹೋಗೋವಂಥ ಟೈಮ್ ಬಂತು. ಸೊ ಸಿರ್ಸಿಗೆ ಹೋಗೋರು ಸಿಗ್ತಾರೆ ಇಲ್ಲೋ ಗೊತ್ತಿಲ್ಲ, ಬೈಕ್ ಮೇಲೆ ಬಂದಿರೋದಕ್ಕೆ ಆದಷ್ಟು ಸೇಫಾಗಿ ಹೋಗಿ ರೀಚ್ ಆಗಬೇಕು. ಟೈಮ್ ಬಂದು ಆಲ್ರೆಡಿ 2:15 ಆಗಿದೆ. ಇನ್ನು ನಾವು ಹೋಗಿ ರೀಚ್ ಆಗೋಕೆ ಒಂದು 3/4 ತಾಸು ಬೇಕಾಗತ್ತೆ. ಸೊ ಹೇಗಾಗತ್ತೆ, ರೋಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಜನ ಇರ್ತಾರಾ ಇಲ್ವಾ, ಗಾಡಿಗಳು ಬರ್ತಾ ಇರತ್ತಾ ಇಲ್ವಾ ಅಂತ. ಅದರೊಳಗೂ ನೋಡ್ತಾ ಇದ್ರ ಫುಲ್ ಖಾಲಿ ಆದರು ಜನ ಎಲ್ಲ. ಸೊ ಜಾತ್ರೆ ಹೇಗಾಯಿತು, ನಿಮ್ಮೂರ ಜಾತ್ರೆಗೆ ನೀವು ಬಂದಿದ್ರಾ ತಪ್ಪದೆ ಕಮೆಂಟ್ ಮಾಡಿ, ಜೊತೆಗೆ ಮಂಚುಗುಣಿಯವ್ರನ್ನ ಕೂಡ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಹೇಳಿ ಹೇಗಾಗಿತ್ತು ನಿಮ್ಮೂರ ಜಾತ್ರೆ ಅಂತ ಕೇಳಿ. ಸೊ ಬನ್ನಿ ಈಗ ಹೋಗೋಣ, ಜಾತ್ರೆ ಪೇಟೆ ಹೇಗಿದೆ ಅಂತ ಒಂದು ಸ್ವಲ್ಪ ನೋಡಿಕೊಂಡು ಮನೆ ಕಡೆ ಹೋಗೋಣ. ಸೊ ನಾನು ಈಗ ಜಾತ್ರೆ ಮುಗಿಸ್ಕೊಂಡು ಹೊರಟೆ. ಜಾತ್ರೆ ಅಂತೂ ಸಖತ್ತಾಗಾಯಿತು, ಸೂಪರಾಗಾಯಿತು. ಈಗ ಟೈಮ್ ಬಂದು ಎಷ್ಟಾಯಿತು, 2:15 ಆಗಿದೆ. ನಾನೀಗ ಶಿರ್ಸಿ ರೀಚ್ ಆಗೋಕೆ ಒಂದು ತಾಸು ಬೇಕು. ಅದರೊಳಗೂ ಲೈಟಾಗಿ ಮಳೆ ಬರ್ತಾಯಿದೆ. ಸೊ ನೋಡೋಣ, ಮಳೆ ಒಂದು ಸಿಗಿದ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಬಿಡ್ಕೊತಾ ಇದ್ದೀನಿ. ಸೊ ಮ್ಯಾಕ್ಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೇಳಿ ತನಕ ಟಾಟಾ ಬಾಯ್, ಟೇಕ್ ಕೇರ್. ಇನ್ನು ನಾನು ಮಂಜುಗುಣಿಯಿಂದ ಶಿರ್ಸಿಗೆ ಬರುತ್ತೆ ಅನ್ಕೊಂಡು ನನಗೆ ಸಿಕ್ಕಿದ್ದು 3 ಗಾಡಿ. ಸೊ ಒಂದು ಬಸ್ಸು 2 ಗಾಡಿಗಳು ಅಷ್ಟೇ. ಸೊ ನೋಡ್ತಾ ಇದ್ದೀರಾ ಫುಲ್ ಖಾಲಿ ರೋಡು.